ಬಲರಾಮನ ದಿನಗಳು ಚಿತ್ರತಂಡಕ್ಕೆ ಇದೀಗ ಬಲ ಕೊಡೋದಕ್ಕೆ ಪ್ರಾಣಿ ಪಕ್ಷಿಗಳು ಸಾಕ್ಷಿಯಾಗಿವೆ. ಸದ್ಯಕ್ಕೆ ನಾವು ಮೈಸೂರಿನ ಒಂದು ಅನಿಮಲ್ ಪ್ಲಾನೆಟ್ನಲ್ಲಿ ಇರುವಂಥದ್ದು ವಿನೋದ್ ಪ್ರಭಾಕರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬಿಸಿ ಬಿಸಿ ಕಾಫಿ ಜೊತೆ ಈ ವೆದರ್, ಈ ಪಕ್ಷಿಗಳು ನೋಡ್ತಾ ಇದ್ರೆ ಹೇಗೆ ಫೀಲ್ ಕೊಡ್ತಿದೆ ಸದ್ಯಕ್ಕೆ? ಎಲ್ರಿಗೂ ನಮಸ್ಕಾರ. ಇವತ್ತು ಮೈಸೂರಲ್ಲಿದ್ದೀನಿ. ಭಾಳ ಖುಷಿ ಆಗ್ತಿದೆ. ಈ ಒಂದು ಆ್ಯನಿಮಲ್ ಅರ್ತ್ ಅಂತಲೇ ಹೇಳ್ತೀವಿ. ಸೊ ಇಟ್ಸ್ ಅನ್ ಆ್ಯನಿಮಲ್ ಪ್ಲಾನೆಟ್. ಭಾಳ ಒಂದು ಏನೋ ಒಂದು ಮನಸ್ಸಿಗೆ ಒಂಥರ ಹಗುರ ಆಗ್ತಿದೆ ಇಲ್ಲಿ ಬಂದಾಗ. ಭಾಳ ಇಷ್ಟ ನನಗೆ. ಫಸ್ಟಿಂದನೇ ಚಿಕ್ಕ ವಯಸ್ಸಿಂದನೇ ನಾನು ತುಂಬ ಪ್ರಾಣಿಗಳ ಜೊತೆನೇ ಬೆಳೆದಿದ್ದೆ. ಯಾಕಂದ್ರೆ ಶ್ವಾನಗಳು ಆಗಲಿ ಅಥವಾ ಬೆಕ್ಕಾಗಲಿ ಆ್ಯಂಡ್ ಕೋಳಿ, ಬಾತುಕೋಳಿ, ಆಮೇಲೆ ಫಿಶ್ ಟ್ಯಾಂಕಲ್ಲಿ ಅಕ್ವೇರಿಯಮ್ಗಳಲ್ಲಿ ಮೀನು, ಪಾರಿವಾಳ. ನಂಗೆ ಪಾರಿವಾಳ ಭಾಳ, ನನಗೆ ಯಾವಾಗ ಸ್ಕೂಲ್ ಸ್ಟಾರ್ಟ್ ಮಾಡೋದು ಸ್ಕೂಲಲ್ಲಿ ನಮಗೆಲ್ಲ ಪಾರಿವಾಳ ಅದೊಂದು ಸಾಕೋದೊಂದು ಇತ್ತು. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ಒಂದು ಟೈಮ್ ಇತ್ತು, ಈ 80s ಇಂದ 90s ಈ ಪಾರಿವಾಳನ ಫುಲ್ಲು ಈ ಕಾಂಪಿಟೇಷನ್ ಮಾಡ್ತಿದ್ರು. ಆ ಥರದ್ದು ಒಂದು ಸಿನಿಮಾ ಎಲ್ಲ ಬಂದಿದೆ ಪಾರಿವಾಳದ ಮೇಲೆಲ್ಲ ಕಾಂಪಿಟೇಷನ್. ಸೊ ನಾವು ಓಮರ್ ಅಂತ ಹೇಳ್ತಿದ್ವಿ. ರೆಗ್ಯುಲರ್ ಇನ್ನೊಂದು ಹಾರುತ್ತೆ ಗೊತ್ತಾ, ಒಂಥರ ಗ್ರೇ ಆ್ಯಂಡ್ ಲೈಟ್ ಆ್ಯಂಡ್ ಡಾರ್ಕ್ ಗ್ರೇ, ಅದು ಬೇರೆ ಸಾದಾ ಎಲ್ಲ ಕಡೆನೂ ಸಿಗುತ್ತೆ. ಸೊ ಇದೆಲ್ಲ ಭಾಳ ನನಗೆ ಖುಷಿ. ಭಾಳ ದಿನಗಳ ನಂತರ ಈ ಥರ ನೋಡಿ, ಆಸ್ಟ್ರಿಚ್ ಆಗಲಿ ಅಥವಾ ಅಲ್ಲಿ ಈಗ ನಮ್ಮ ಕಿಟ್ಟಿ ಇದ್ದ ಆ್ಯಂಡ್ ಭಾಳಷ್ಟು ಜನ ಈ ಪ್ಯಾರೆಟ್ಸ್ ಇದ್ವು. ಖುಷಿ ಆಯಿತು. ಅಷ್ಟೊತ್ತು ಕೈ ಮೇಲೆ ಕೂತಿದ್ರು, ಒಂದು ಜೋಳ ತಿನ್ನಿಸ್ತಾ ಇದೆ, ಖುಷಿ ಆಗ್ತಿತ್ತು. ನೈಸ್ ಇರೋ ಮಗ ಆಯಿತು ನಿಂದು. ಅವರು ಹುಲ್ಲು ಎಲ್ಲ ಸಿಗುತ್ತೆ ಅಂತೇಳಿ ಅವನು ಅಲ್ಲಿಂದ ಇಲ್ಲಿವರೆಗೂ ಬರ್ತಾನೆ. ಬಟ್ ನೀವು ಪ್ರಾಣಿಗಳ ಪಕ್ಷಿಗಳ ಜೊತೆ ಮಾತಾಡಿಸೋ ರೀತಿ ನೋಡ್ತಿದ್ರೆ ಸೇಮ್ ಮಕ್ಕಳ ಜೊತೆ ಹೆಂಗೆ ಮಾತಾಡ್ತೀರಾ ಅದೇ ರೀತಿ ಅದನ್ನ ಟ್ರೀಟ್ ಮಾಡೋದು. ಯಾಕಂತ ಹೇಳಿದ್ರೆ ನಾವು ನೋಡಿದ್ರೆ ಭಯ ಪಟ್ಕೊಳ್ತೀವಿ, ಏನು ಮಾಡುತ್ತೋ ಏನೋ ಅಂತ. ಬಟ್ ನೀವು ಅಷ್ಟು ಸಲೀಸಾಗಿ ತುಂಬ ಈಸಿಯಾಗಿ ಅದರ ಜೊತೆ ಕಂಫರ್ಟ್ ಆಗಿ ಫೀಲ್ ಕೊಡ್ತೀರಾ. ಹೌದಮ್ಮ, ಅವರು ಮಕ್ಕಳು ತಾನೆ. ನಿಜ. ನಿಮಗೆ ನೀವು ಅವ್ರ ಜೊತೆ ಬೆರ್ತು ನೋಡಿ, ನಿಮಗೆ ಅವರು ಏನು ಅಂದರೆ, ನೀವು ಈಗ ಸಡನ್ನಾಗಿ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ಭಯ ಆಗುತ್ತೆ ನಿಮಗೆ. ಈಗ ಈವನ್ ಶ್ವಾನಗಳು ಅಷ್ಟೇ, ನೀವು ನೋಡಿದ ತಕ್ಷಣ ಭಯ ಆಗುತ್ತೆ. ನೀವು ಸಣ್ಣ ವಯಸ್ಸಿಂದ ಅವ್ರ ಜೊತೆ ಮಾತಾಡಿಕೊಂಡು ಬಿಕಾಸ್ ಅವರ ಯಾಕಂದ್ರೆ ನಮ್ಮ ಮನೇಲಿ ಕ್ಯಾಂಡಿ ಇದ್ದಾನೆ, ಚೆರಿ ಇದ್ದಾಳೆ. ಸೊ ನಮ್ಮ ತಂದೆ ಜೊತೆ ಇದ್ದಾಗ ನಾವು ಭಾಳಷ್ಟು ಮನೇಲಿ ಎಲ್ಲರೂ ಇರ್ತಾಯಿದ್ರು, ಒಂದು 8-10 ಜನ ಇರ್ತಾಯಿದ್ರು. ಸೊ ನೀವು ಸಣ್ಣ ವಯಸ್ಸಿಂದ ಅವರು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಅಂದರೆ ಅವ್ರ ಭಾಷೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಅವರು ನಿಮ್ಮನ್ನು ನೋಡೋದು ಅಥವಾ ಅಂತ ಕರೆಯೋದು ಅಥವಾ ಬೊಗಳಿ ಅದನ್ನೇನೋ ಹೇಳೋಕ್ಕೆ ಬರ್ತಾರೆ. ಸೊ ನೀವು ಅವ್ರನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಭಾಳ ಸಲೀಸ್. ಈಗ ನಾನಾಗಲಿ, ನನ್ನ ವೈಫ್ ನಿಶಾ ಅವರಾಗಲಿ, ಈ ಕ್ಯಾಂಡಿ ಆಗಲಿ, ಅವ್ನು ಮಾತಾಡ್ತಾನೆ ನಮ್ಮ ಜೊತೆ. ಅವ್ನಿಗೆ ಟೈಮ್ ಆಯಿತು, ಹೊಟ್ಟೆ ಹಸಿತಿದೆ ಅಂದರೆ ಅವ್ನು ಹೇಳ್ತಾನೆ, ಬಂದು ನಿಂತ್ಕೊಳ್ಳೋದು ಅಥವಾ ಬಿಸ್ಕೆಟ್ ಬೇಕು ಅಂದರೆ ಅಂತ ಕರೆಯೋದು, ಬೊಗಳೋದು. ನಾವು ಹೇಳ್ಕೊಟ್ಟಿದ್ದೀವಿ ತುಂಬ ಬೊಗಳಬಾರ್ದು ಅಂದರೆ ಅಂತಾನೆ. ಶೇಕ್ ಹ್ಯಾಂಡ್ ಆಗಲಿ, ಹ್ಯಾಂಡ್ಸ್. ಸೊ ನೀವು ಅವ್ರ ಜೊತೆ ನೀವು ಮಕ್ಕಳ ಥರ ಮಾಡಿ. ಹಿಂಗೆ ಆಗ್ಲೂ ನೋಡಿರ್ಬೋದು ನೀವು, ನಮ್ಮ ಮಗನೇ ಅಂತೆಲ್ಲ ಮಾತಾಡೋದಾಗ ಅದು ಒಂಥರ ಫೀಲ್ ಕೊಡುತ್ತೆ. ಈಗ ಅವರೂ ಅಷ್ಟೇ, ಇವರಾಗಲಿ ಕುದುರೆಗಳಾಗಲಿ, ನನ್ನ ಮನ್ಸಿಗೆ ಭಾಳ ಒಂದು ನೆಮ್ಮದಿ ಕೊಡುವಂಥದ್ದು ಪ್ರಾಣಿಗಳ ಜೊತೆ. ನೀವು ಅವ್ರ ಜೊತೆ ಬೆರ್ತು ನೋಡಿ, ನಿಮಗೆ ಗೊತ್ತಾಗತ್ತೆ. ಈಗ ಬಲರಾಮ ದಿನಗಳು ಸಿನಿಮಾ ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಕೋತಿದೊಂದೇನೋ ಶೂಟಿಂಗ್ ಸೆಟ್ಟಲ್ಲಿ ಅದಕ್ಕೋಸ್ಕರ ಅಂತಲೇ 2 ಅವರ್ ಸ್ಟಾಪ್ ಮಾಡಿದ್ರಂತಲ್ಲ ಶೂಟಿಂಗು. ಅದನ್ನು ನೀವು ನಿಶಾ ಅವರು ಹೋಗಿ ರಂಸಿ ಸಮಾಧಾನ ಮಾಡಿದ ಮೇಲೆ ಸರಿ ಹೋಯ್ತಂತೆ. ನಾನು ಆ ಕ್ಲಿಪ್ಪಿಂಗ್ಸ್ ಇದೆ, ಅಂದರೆ ನೀವು ನಂಬಲ್ಲ, ಆ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದೆ. ಅವನು ಬರೋನು, ಅವನು ಅಲ್ಲೇ ಆ್ಯಕ್ಚುಲಿ ಯಾರೋ ಸಾಕಿ, ಐ ಥಿಂಕ್ ಅಲ್ಲಿ, ಬಿಕಾಸ್ ಫಾರೆಸ್ಟ್ ಏರಿಯಾ ಅದು, ಅಲೋಕ ಪ್ಯಾಲೇಸ್ ಇಸ್ ಫಾರೆಸ್ಟ್ ಏರಿಯಾ. ಅಲ್ಲಿಗೆ ಬಿಟ್ಟು ಹೋಗಿದ್ರು ಅನಿಸುತ್ತೆ ಅವ್ನು ನಮ್ಮ ಜೊತೆ ತುಂಬ ಈಸಿಯಾಗಿ ಬೆರೀತಿದ್ದ. ಅವ್ನು ಏನು ಮಾಡ್ಬಿಡ್ತಾ ಇದ್ದ ಅಂದರೆ, ಟೇಬಲ್ ಮೇಲೆ ಬಂದು ಕೂತ್ಕೊಂಡು ಎಲ್ಲ ಹೆದರಿದಾಗ ನಿಶಾ ಅವ್ರು ಹೋಗಿ ಅವನ ಹತ್ರ, ನೀನು ಏಕೆ ಟೇಬಲ್ ಮೇಲೆ ಕೂತಿದ್ದೆ, ಪೆನ್ನೆಲ್ಲ ಎತ್ಕೊಂಡು ಹೋಗ್ಬಿಡೋನು. ಅವ್ರ ಹತ್ರ ಮಾತಾಡಿಸ್ಕೊಂಡು ಆಮೇಲೆ ಅವನ್ನ ಕೈ ಇಟ್ಕೊಂಡು ಪೆನ್ಸಿಲಲ್ಲಿ ಎಲ್ಲ ಬರ್ಸಿದ್ದಾರೆ, ABCD ಎಲ್ಲ ಬರ್ಸಿ ಅವನ ಜೊತೆ ಬುಕ್ಕು. ಅದಾದಮೇಲೆ ಇದು ಏನೋ ಬ್ಯಾಗು ಹಾಕ್ಕೊಂಡು, ಬ್ಯಾಗ್ ಹಿಂದೆ ಇರೋದು, ಇವನು ಫ್ರಂಟಲ್ಲಿ ಹಿಂಗೆ ಬ್ಯಾಗ್ ಥರ ಹಿಂಗೆ ತಪ್ಕೊಂಡು ಫುಲ್ ಇಡೀ ಸೆಟ್ಟಲ್ಲಿ ಓಡಾಡ್ಕೊಂಡಿರೋನು. ಆಮೇಲೆ ಎಲ್ಲರ ಹತ್ರನೂ ಹೋಗ್ತಿರಲಿಲ್ಲ ಅವನು. ಅವನ ಹತ್ರ ಕರೆಕ್ಟಾಗಿ ಯಾರು ಮಾತಾಡಿಸಿದ್ರೆ ಅವನ ಬಿಹೇವ್, ಅವನ ಜೊತೆ. ಅದಾದಮೇಲೆ ನಿಶಾ ಜೊತೆ ಇದ್ದರೆ ಯಾರ ಹತ್ರನೂ ಬರ್ತಿರ್ಲಿಲ್ಲ ಅವನು. ಆ್ಯಂಡ್ ಅವನು ಸಾಕಷ್ಟು ಫೋಟೋ ವೀಡಿಯೋಸ್ ಎಲ್ಲ ಇದೆ, ನಾನು ನಿಮ್ಗೆ ಕಳಿಸ್ತೀನಿ. ನನ್ನ ಹತ್ರ ಮೊಬೈಲಲ್ಲಿದೆ. ಅವನ್ನ ಎಷ್ಟು ಮುದ್ದು ಮಾಡಿ, ಒಂದು ಪ್ಲ್ಯಾನ್ ಇತ್ತು
ಪ್ರೊಡ್ಯೂಸರ್ ತೋಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಒಂದಿಷ್ಟು ಪರ್ಮಿಷನ್ ಎಲ್ಲ ಕೇಳಿ ಆಮೇಲೆ ಕೇಳಿದ್ವಿ ನಾವು, ಯಾಕಂದರೆ ಫಾರೆಸ್ಟ್ ಏರಿಯಾಗೆ ಬರುತ್ತದು. ಅಲ್ಲಿ ಕೇಳಿದಾಗ ಇಲ್ಲ ಸರ್ ಯಾರೋ ಸಾಕಿ ಕರ್ಕೊಂಬಂದುಬಿಟ್ಟಿದ್ದಾರೆ, ನೀವು ಸಾಕೋದಿದ್ರೆ ಚೆನ್ನಾಗಿ ನೋಡ್ಕೊತಿದ್ದೀರಾ, ಇಲ್ಲೇ ಗೊತ್ತಾಗುತ್ತೆ ನೀವು ಅಂತೇಳಿ. ಅದು ಪರ್ಮಿಷನ್ ಇದೆಲ್ಲ ನಾವು ಮಾಡಿಕೊಡ್ತೀವಿ, ಕರ್ಕೊಂಡು ಹೋಗಿ ಸಾಕಿ ಅಂತ. ಬಟ್ ಅದಾದಮೇಲೆ ಅದು ಹೆಂಗೆ ಗೊತ್ತಾಯ್ತು ಏನೋ, ಇನ್ನೂ ಶೂಟಿಂಗ್ ಮುಗಿತಾ ಇದ್ದಂಗೆ ಅವ್ನು ಬರಲೇ ಇಲ್ಲ. ಆಮೇಲೆ ಬಾಳೆಹಣ್ಣು ಕೊಡ್ತಾಯಿದ್ವಿ, ನನ್ನ ಜೊತೆನೂ ಬಂದ. ಆಮೇಲೆ ಸ್ವಲ್ಪ ಹೊತ್ತು ಶೂಟಿಂಗ್ ಸೆಟ್ಟಲ್ಲಿ ಬಂದು ಬೇಕು ಅಂತ ಇಲ್ಲಿ ಕೂತ್ಕೊಂಡು ನನ್ನನ್ನು ಶೂಟಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ, ಕೂತಿದ್ದ ಸುಮಾರು ಹೊತ್ತು. ಅವನ್ನ ಬಾಪ ನೀನು ಅಂತ ಕರ್ಕೊಂಡೋಗಿ ಆಮೇಲೆ ಹೋದಾಗ ಈವನ್ ಅಟುಲ್ ಸರ್ ಒಂದು ವೀಡಿಯೋ ಮಾಡಿದ್ದಾರೆ ಅವನ್ನ ಕೂರಿಸ್ಕೊಂಡು. ನನ್ನ ಹತ್ರ ಒಂದು ವೀಡಿಯೋ ಇದೆ, ಅಂದರೆ ಮನಿಷಾ ಹಿಂಗೆ ಕೂರಿಸ್ಕೊಂಡು ಅವನ್ನ ಹಿಂಗೆ ಅವ್ರು ಕೂತಿದ್ದಾರೆ, ಹಿಂಗೆ ಹಿಂಗೆ ಶೋಲ್ಡ್ರ್ ಹತ್ರ ಹಾಕ್ಕೊಂಡು ಅವನ್ನ ಒಳ್ಳೆ ಮಗು ಥರ ಹಾಕ್ಕೊಂಡು ಎಲ್ಲ ಲೆಕ್ಕಾಚಾರ ಎಲ್ಲ ಕೂತ್ಕೊಂಡು ನೋಡ್ತಿದ್ರು. ಅವ್ನು ಪಾಡ್ಕೊಂಡಿರೋನು ಅವ್ರ ಹತ್ರ ಯಾರಾದ್ರು ಬಂದು ಅನ್ನೋನು ಕ್ಯೂಟಾಗಿ ಮಾಡ್ತಿದ್ದ. ಆಮೇಲೆ ಇನ್ ಬಿಟ್ವೀನ್ ಶೂಟಿಂಗ್ ಟೈಮಲ್ಲಿ ಹಂಗೇನೆ ನನ್ನ ಮೇಲೆ ಕೂತ್ಕೊಂಡು ಹೋಗಲೇ ಇಲ್ಲ ಅವನು. ಬನ್ನಿ ಬನ್ನಿ ಅಂತ ಶಾರ್ಟಿಗೆ ಕರೀತವ್ರೆ, ಹೋಗಲಿಲ್ಲ. ಆಮೇಲೆ ಹೋಗಪ್ಪ ಹೋಗ ಆಯ್ತು ಮಗನೆ ಅಂತೇಳಿ ನಾನು ಸ್ಲೋಗಿ ಅವನ್ನ ಮೇಲೆ ಬಿಟ್ಮೇಲೆ ಹೊಟ್ಟೋದ. ಫೋಟೋ ಎಲ್ಲ ತೆಗಿಬೇಕಾರೆ ಬಂದು ಡಿಸ್ಟರ್ಬ್ ಮಾಡೋನು. ಅದೇನೋ ಗೊತ್ತಿಲ್ಲ, ಅಂದರೆ ನಮಗೆ ಆಂಜನೇಯನ ಆಶೀರ್ವಾದ. ಬಿಕಾಸ್ ಪ್ರೊಡ್ಯೂಸರ್ ಅವರು ಏನು ಶ್ರೇಯಸ್ ಇದ್ದಾರಲ್ಲ, ಶ್ರೇಯಸ್ ಅವ್ರಿಗೆ ಭಾಳ ಒಂದು ನಂಬಿಕೆ, ಭಾಳ ಒಂದು ಭಕ್ತಿ ಆಂಜನೇಯನ ಮೇಲೆ. ಶನಿವಾರ ಆದರೆ ಅವರು ವ್ರತ ಇರೋದು ಇದೆಲ್ಲ ಮಾಡ್ತಾರೆ. ಸೊ ನಾವು ಬಲರಾಮ ಶೂಟಿಂಗ್ ಫಸ್ಟ್ ಶಾಟ್ ತೆಗಿತಾ ಇದ್ದೀವಿ. ಬಲರಾಮ ಊರು ಬಿಟ್ಟು ಬರ್ತಾನೆ, ಬೆಂಗಳೂರಿಗೆ ಹೋಗೋಕ್ಕೆ ಅವ್ನು ಊರು ಬಿಟ್ಟು ಬರ್ತಿರ್ತಾನೆ. ಎಲ್ಲಿ ಹೋಗೋದು ಅಂತ ಅವನಿಗೆ ದಿಕ್ಕು ದಾರಿ ಏನೂ ತೋಚ್ತಿದ್ದಿಲ್ಲ. ಅವನು ಒಂದು ಗಂಟು ಮುಟ್ಟೆ ಎಲ್ಲ ತಗೊಂಡು ಬರ್ತಾ ಇರ್ತಾನೆ. ಅವ್ನು ಶಾರ್ಟ್ ಇಟ್ಟಿರ್ತೀವಿ, ಹಿಂದೆಯಿಂದ ಇಬ್ಬರು ಬಂದು ಅಷ್ಟು ಚೆನ್ನಾಗಿ ಬಂದು ಆ ಫ್ರೇಮ್ ಒಳಗಡೆ ಬಂದು ನಿಂತ್ಕೊಂಡು ಕ್ಲೀನಾಗಿ ನೋಡಿ ನನ್ನನ್ನು ನೋಡ್ಬಿಟ್ಟು ಆಶೀರ್ವಾದ ಮಾಡೋ ಥರನೇ ಆ ಫೀಲ್ ಇದೆ. ಆ ಶಾರ್ಟ್ನ ಹಂಗೆ ಇಟ್ಟಿದ್ದೀವಿ. ಹೊಟ್ಟೋದ್ರು, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಫಸ್ಟ್ ಶಾರ್ಟಲ್ಲೇ ಅವ್ರು ಆಶೀರ್ವಾದ ಮಾಡಿದ್ರು. ಅದು ನಮಗೆ ತುಂಬ ಮನಸ್ಸಿಗೊಂದು ತೃಪ್ತಿ, ನಮ್ಗೆ ಜಯ ಸಿಗ್ದಂಗೆ ಆಗ್ಬಿಡ್ತು. ಆಂಜನೇಯನ ಒಂದು ಬಲ ಸಿಕ್ಕಿದ್ರೆ ಸಾಕಲ್ವ ನಮಗೆ. ಹಂಗೆ ರಾಮನ್ಗವರು ಒಂದು ದೊಡ್ಡ ಬಲ ಆಗಿ ಅವರು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ರು. ಅದೇ ಥರ ಮುಂದೆ ನನ್ನ ರಾಘವ ಸಿನಿಮಾ ಬರ್ತಿದೆ. ಸೊ ರಾಘವ ಅಂದರೆ ರಾಮನ ಮತ್ತೊಂದು ಹೆಸರು. ಸೊ ಬಲರಾಮನಿಗೆ ಬಲ ಕೊಟ್ಟಿದ್ದ ರಾಮನಿಗೆ. ಸೊ ಆ ಥರದ್ದೂ ಕನೆಕ್ಟ್ ಮಾಡ್ಕೋಬೇಕು. ಇನ್ನು ಇವತ್ತು ಬೆಳಗಿನ ಜಾವದಿಂದನೂ ಸಹ ನೀವು ಸಿನಿಮಾದ ಪ್ರಚಾರವನ್ನು ಚಾಮುಂಡೇಶ್ವರಿ ದೇವಿ ದರ್ಶನ ಪಡೆದು ಶುರು ಮಾಡಿದ್ರಿ. ಎಷ್ಟು ಸ್ಪೆಷಲ್ ಫೀಲ್ ಕೊಡುತ್ತೆ ಸರ್ ನಿಮಗೆ? ಯಾಕಂತ ಹೇಳಿದ್ರೆ ಒಂದೊಂದು ದೇವರು ಇರಬಹುದು, ಒಬ್ರೊಬ್ರು ಒಂದೊಂದು ರೀತಿ ನಂಬಿಕೆ ಇರುತ್ತೆ, ಅನುಭವ ಫೀಲ್ ಕೊಟ್ಟಿರುತ್ತೆ. ಕೆಲವರು ದೇವ್ರನ್ನೇ ನಂಬಲ್ಲ, ಆಮೇಲೆ ಹೇಳ್ತಾರೆ ಇಲ್ಲ ನನಗೆ ಒಂದು ಅನುಭವ ಆಗಿದೆ, ನಾನು ನಂಬ್ತಿದ್ದೀನಿ, ಶುರು ಮಾಡಿದ್ದೀನಿ ನಾನು ನಂಬಕ್ಕೆ ಅಂತ ಹೇಳ್ತಾರೆ. ನಿಮ್ಗೆ ಯಾವ ರೀತಿ ವಿಶೇಷ? ಅಮ್ಮ, ನನಗೆ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇದೆ, ನಂಬಿಕೆ ಭಕ್ತಿ ಇದೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಆ ಥರ. ಬಿಕಾಸ್ ನಮ್ಮ ತಂದೆಯವ್ರಿಗೂ ತುಂಬ ಭಕ್ತಿ ಭಕ್ತಿ ಇರೋದು. ಪ್ರತಿ ದಿನಾನು ಮಂಡಿ ಊರಿ ಎಲ್ಲ ಪ್ರೇಯರ್ ಆಗಲಿ. ಯಾಕಂದರೆ ನಮ್ಮ ಮನೆಯಲ್ಲಿ ನೀವು ಇನ್ನೂ ಸಣ್ಣವರು ಅನಿಸುತ್ತೆ, ನೀವು ನೋಡಿಲ್ಲ. ನಮ್ಮ ಮನೆಯಲ್ಲಿ ಪೂಜೆ ರೂಮಲ್ಲಿ ಈ ಕಡೆ ಕ್ರಿಶ್ಚಿಯನ್ ದೇವರು ವೇಳಾಂಗಣಿ ಆ್ಯಂಡ್ ಮದರ್ ಮೇರಿ ಎಲ್ಲ ಇದ್ದರೆ, ಈ ಕಡೆ ಕುರಾನು, ಈ ಕಡೆ ಭಗವದ್ಗೀತಾ, ಬೈಬಲ್ ಎಲ್ಲ ಇರೋದು. ಎಲ್ಲ ದೇವ್ರ ಫೋಟೋನೂ ಇರೋದು. ನಾನು ಎಲ್ಲ ದೇವ್ರಿಗೂ ಗಂಧದ ಕಡ್ಡಿ ಹಚ್ತೀನಿ, ಎಲ್ಲ ದೇವ್ರಿಗೂ ಕೈ ಮುಗಿತೀನಿ. ಹೆಚ್ಚಾಗಿ ಈಗ ಅಂತಲ್ಲ, ನಾನು ನಿಶಾ ಅವ್ರು ಬಂದ ಮೇಲಂತೂ ಬಾಬಾ ಗುರುಗಳು, ಬಾಬಾ ಆಗಲಿ ಮಹಾದೇವ ಸಿನಿಮಾ ಸ್ಟಾರ್ಟ್ ಆಯ್ತಲ್ವ, ಆಗಿಂದ ನನಗೆ ಇನ್ನೇನು ಪ್ರಚಾರಕ್ಕೆ ಹೋಗಬೇಕು, ನನಗೆ ರಾಯರ ಮೇಲೆ ತುಂಬ ನಂಬಿಕೆ ಆಗಿ ನಾನು ಉರುಳು ಸೇವೆ ಮಾಡ್ತೀನಿ. ಅಲ್ಲೇನೋ ನನಗೊಂದು ಪಾಸಿಟಿವ್ ಫೀಲ್ ಬರುತ್ತೆ. ರಾಯರ ಮಠದಲ್ಲಿ ಮಂತ್ರಾಲಯಕ್ಕೆ ಹೋದಾಗ ನನಗೇನೋ, ನೀವು ಬಂದಿದ್ರಿ, ಎಲ್ಲರೂ ಬಂದಿದ್ರಿ, ಅಲ್ಲಿ ನನಗೆ ಭಾಳ ಒಂದು ಪಾಸಿಟಿವ್ ವೈಬ್ಸು ಸಿಗುತ್ತೆ. ನನಗೆ ಅಲ್ಲಿಂದ ರಾಯರ ಮೇಲೆ ತುಂಬ ಒಂದು ನಂಬಿಕೆ ಬರುತ್ತೆ. ಎಲ್ಲ ದೇವ್ರನ್ನ ನಾನು ತುಂಬ ನಂಬ್ತೀನಿ. ಪ್ರತಿಯೊಂದು ದೇವಸ್ಥಾನಕ್ಕೂ ಕೈ ಮುಗಿತೀನಿ ನಾನು. ಇವತ್ತು ನಾವೇನೇ ಆದ್ರೂ ಅದೇನೋ ಒಂದು ಪಾಸಿಟಿವ್ ಎನರ್ಜಿ ನಮಗೆ. ಇವತ್ತು ಭಗವಂತ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ಲ, ಆ ಥರ. ಸೊ ನನಗೆ ಇವತ್ತು ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ಭಾಳಷ್ಟು ಸಿಕ್ತು. ಪ್ರತಿ ಸಲನೂ ಬಂದಾಗ, ಈವನ್ ಮಾದೇವ ಟೈಮಲ್ಲೂ ಬಂದಿದ್ದೆ, ಅದೇ ಥರ ಆಶೀರ್ವಾದ ಸಿಕ್ತು. ಈ ಸಿನಿಮಾಗೂ ಸಿಕ್ತು. ಈಗ ಇಲ್ಲಿಂದ ನಮ್ಮ ಟ್ಯಾಬ್ಲೋ ಗಾಡಿದು ಪೂಜೆ ಒಂದು ನಡೀತಿತ್ತು. ಸೊ ಅದ್ರ ಚಾಲನೆ ಕೊಡಬೇಕು ಅಂತ ಮೊನ್ನೆ ಬಂಡೆಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ವಿ. ಒಂದು ಗಾಡಿ ಅದು ಉತ್ತರ ಕರ್ನಾಟಕ ಸೈಡ್ ಹೋಯಿತು. ಸೊ ಈ ಮೈಸೂರು, ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ, ಮದ್ದೂರು ಈ ಕಡೆಯಿಂದ ಒಂದು ಮಳವಳ್ಳಿ ಈ ಕಡೆಯಿಂದೆಲ್ಲ ಹೋಗೋಕ್ಕೆ ನಮಗೆ ಇನ್ನೊಂದು ಗಾಡಿ ಇವತ್ತು ಪೂಜೆ ಮಾಡಿದ್ವಿ. ಒಂದೊಳ್ಳೆ ಎಲ್ಲೋ ಒಂದು ಕಡೆ ಒಂಥರ ಪಾಸಿಟಿವ್ ವೈಬ್ಸು ನನಗೆ ತುಂಬಾ ಒಂದು ಖುಷಿ ಕೊಡ್ತಾ ಇದೆ. ಏನೋ ಒಂಥರ ನೆಮ್ಮದಿ ಸಿಗ್ತಾ ಇದೆ. ಎಷ್ಟೇ ಭಯ ಇದ್ರೂ ಸಿನಿಮಾ ರಿಲೀಸು 26ನೇ ತಾರೀಕು.
ಎಲ್ಲೊಂದು ಕಡೆ ನಾವು ಇದ್ದೀವಿ ಅನ್ನೋದು ದೇವರು ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಬಲ ನೀಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಇತ್ತೀಚಿನ ಸುದ್ದಿಗೋಷ್ಠಿಯಲ್ಲೂ ಸಹ ನೀವು ಹೇಳಿದ್ರಿ ಟೈಗರ್ ಪ್ರಭಾಕರ್ ಸರ್ ಇರಬಹುದು, ನಿಮಗೆ ಆ ಟೈಗರ್ ಅನ್ನೋಂಥ ಟೈಟಲ್ ಬೇಡ ನನಗೆ ಅಂತ ಹೇಳಿದ್ರಿ ನೀವು, ವಿನೋದ್ ಪ್ರಭಾಕರ್ ಅನ್ನೋಂಥದ್ದು ಯಾಕೆ? ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಬೇರೆ ಇರಬಹುದು. ಯಾಕಂತ ಹೇಳಿದ್ರೆ ನೀವು ಮತ್ತೆ ನಿಮ್ಮದೇ ಆದಂತಹ ಒಂದು ಹೆಸರನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು, ಅಥವಾ ತಂದೆ ಲೆಗಸಿಯನ್ನು ಕಂಟಿನ್ಯೂ ಮಾಡ್ತಿದ್ದೀರಾ. ಹೌದು, ಅದನ್ನು ಪ್ರೀತಿಯಿಂದ ಅಭಿಮಾನಿಗಳು ನಿಮಗೆ ಟೈಗರ್ ವಿನೋದ್ ಪ್ರಭಾಕರ್ ಅಂತ ಕೊಟ್ಟಿರ್ತಾರೆ. ಬಟ್ ನೀವು ಯಾಕೆ ಬೇಡ ಅಂತ ಹೇಳಿದ್ರಿ? ಅದು ಏನು ಗೊತ್ತಮ್ಮ, ಬಿಕಾಸ್ ಟೈಗರ್ ಅವರೊಬ್ಬರೇ. ಅವ್ರು ನೀವು ಬಹುಶಃ ನೀವು ಅವತ್ತಿನ ಪೀಳಿಗೆ ಒಂದು 80s 70s 80s 90s 2000ವರೆಗೂ ಆಲ್ಮೋಸ್ಟು ಒಂದು 35-40 ಇಯರ್ಸ್ ಅವರು ಇಂಡಸ್ಟ್ರಿಯಲ್ಲಿ ಅವರು ಮಾಡಿದಂಥ ಸೇವೆ, ಅವ್ರು ಮಾಡಿದಂಥ ಹೆಸರು, ಆಮೇಲೆ ಅವ್ರು ಇದ್ದಿದ್ದಂಥ ಅದಾದಮೇಲೆ ಅವರ ಒಂದು ಚಾಮ್ ಆಗಲಿ, ಅವರ ಒಂದು ವಾಟ್ ಯು ಸೇ, ನಿಮ್ಗೆ ಅವರ ಒಂದು ಪರ್ಸ್ನಾಲಿಟಿ ಏನಿದೆ ಗೊತ್ತಾ, ಅದನ್ನು ನೀವು ನೋಡಿದಾಗ್ಲೇ ಟೈಗರ್ ಅಂತ ನಿಮಗೆ ಅದು ಕರಿಬೇಕು ಅಂತಲೇ ಅನಿಸುತ್ತೆ. ಇದಪ್ಪ ಅಂತ ನನ್ನನ್ನು ಬೈ ಫೋರ್ಸು ನನಗೆ ಇಷ್ಟಪಡೋರು ಟೈಗರ್ ಅಂತ ಕರೀತಾರೆ. ಅದು ನನ್ನನ್ನು ನಾನು ನೋಡಿದಾಗ ನನಗೆ ಐ ಡೋಂಟ್ ಫೀಲ್ ದ ಟೈಗರ್. ನನಗೆ ಅದು ಮರಿ ಟೈಗರ್ ಅಂತ ಜನ ಕರೆಯೋದು ನನಗೆ ಓಕೆ ಸಾಕು, ಅದು ಪ್ರೀತಿಯಿಂದ ಕರೀತಿದ್ದಾರೆ. ಟೈಗರ್ ಅವರೊಬ್ಬರೇ ಅಮ್ಮ. ಯಾಕಂದರೆ ಅವರ ಸಾಧನೆ, ಅವರು ನೀವು ಅವ್ರದ್ದು ನೀವು ಒಂದಿಷ್ಟು ಹಿಸ್ಟ್ರಿ ತೆಗೆದು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವರು ಮಾಡಿರೋವಂಥ ಸಾಧನೆಯಲ್ಲಿ ಒಂದೇ ಒಂದು ಸಾಸಿವೆ ಕಾಳಷ್ಟು ನಾನು ಮಾಡಿಲ್ಲ ಅಂತ ನನಗನ್ಸುತ್ತೆ. ಸೊ ನನಗೆ ಇನ್ನೂ ತುಂಬ ಇದೆ, ಇನ್ನೂ ತುಂಬ ಹೆಚ್ಚು ಸಾಧನೆ ಮಾಡಬೇಕು. ಅದಾದಮೇಲೆ ಆ ಹಂತಕ್ಕೆ ಬರಬೇಕು ಅಂದರೆ ಅಫ್ಕೋರ್ಸ್ ನನ್ನ ಕೈಲಿ ಆಗಲ್ಲ. ಅದು ಎಲ್ರಿಗೂ ನಮ್ಮ ತಂದೆಯವರು ಹೇಳೋರು, ಟೈಗರ್ ಹಂಗಿರಬೇಕು. ಕೆಲವು ಅವರ ಎಕ್ಸ್ಪೀರಿಯೆನ್ಸ್ಗಳೇ ಹೇಳೋರಲ್ವ, ಆವಾಗ ಶೇರ್ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಅವ್ರು ಕರೆಕ್ಟ್, ಅವ್ರು ಒಬ್ಬರೇ ಟೈಗರು ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ. ಆದರೂ ಶ್ರೇಯಸ್ ಅವರು ಅವರ ಒಂದು ಬ್ಯಾನರ್ ಲಾಂಚ್ ಮಾಡಿದಾಗ, ಪದ್ಮಾವತಿ ಫಿಲಿಮ್ಸ್ ಲಾಂಚ್ ಮಾಡಿದಾಗ ಅವರು ಒಂದು ಖುಷಿಯಿಂದ, ಯಾಕಂದರೆ ಭಾಳಷ್ಟು ಜನ ಅವ್ರು ನನ್ನ ಜೊತೆನೇ ಸುಮಾರು ವರ್ಷಗಳಿಂದ ಓಡಾಡ್ತಿದ್ದಾರೆ. ಸೊ ಓಡಾಡ್ತಿರ್ಬೇಕಾದ್ರೆ ನನ್ನ ಜೊತೆ ಅವರು ಇರ್ಬೇಕಾದ್ರೆ ನನ್ನ ಫ್ಯಾನ್ಸ್ ಆಗಲಿ, ತಂದೆಯವ್ರ ಅಭಿಮಾನಿಗಳಾಗಲಿ, ನನ್ನ ಅಭಿಮಾನಿಗಳು ನನ್ನ ಸುಮಾರು ಕಡೆ ಟೈಗರ್ ಅಂತ ಕರೆಯೋದನ್ನು ನೋಡಿದ್ದಾರೆ. ಸೊ ಅದು ಏನಾಗಿದೆ ಅಂದರೆ ಅವ್ರಿಗೆ ಇಲ್ಲ, ನಾವು ಟೈಗರ್ ಅಂತ ಒಂದು ಅವ್ರಿಗೆ ಬಿರುದು ಕೊಡಲೇಬೇಕು ಅಂತ ಅವರು ಕೊಟ್ಟರು. ಬಟ್ ಅದು ಅವರ ಒಂದು ಖುಷಿ. ಬಟ್ ನನಗೆ ಐ ಆಲ್ವೇಸ್ ಫೀಲ್ ದಟ್ ಇಲ್ಲ, ಟೈಗರ್ ಅವರೊಬ್ಬರೇ, ಕರ್ನಾಟಕಕ್ಕೆ ಟೈಗರ್ ಅವರೊಬ್ಬರೇ ಅಂತ ನನಗೆ ಯಾವಾಗಲೂ ಫೀಲ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ ಬೇಡ. ಓಕೆ ಸರ್, ಈ ಕೊನೆಯದಾಗಿ ಒಂದು ಚಿಕ್ಕದಾಗಿ ಒಂದು ಲಾಸ್ಟ್ ಒಂದು ಸೆಗ್ಮೆಂಟ್ ಥರ ಅನ್ನೋದಾದರೆ, ಈಗ ಹೆಂಗೋ ನಾವು ಪ್ರಾಣಿ ಪಕ್ಷಿಗಳ ಮಧ್ಯೆ ಇದ್ದೀವಿ, ನಿಮಗೂ ಕೂಡ ಒಂದು ರಿಲ್ಯಾಕ್ಸ್ ಫೀಲ್ ಇದೆ, ನಮಗೂ ಅಷ್ಟೇ ದಿನ ಕೆಲಸ ಮಾಡಿ ನಿಮ್ಮ ಜೊತೆಗೆ ಇವತ್ತೊಂದು ದಿನ ರಿಲ್ಯಾಕ್ಸ್ ಫೀಲ್ ಕೊಡ್ತಾ ಇದೆ. ಬಟ್ ಈ ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ದರೆ ಒಂದೊಂದು ಸ್ಟಾರ್ಗೆ ನೀವು ಪ್ರಾಣಿ ಗುಣವನ್ನು ಹೋಲಿಸೋದಾದರೆ, ಹಸು ಇರ್ಬೋದು, ಯಾವ ಸ್ಟಾರ್ಗೆ? ಹಸು ಸ್ಟಾರ್ಸ್ ನಮ್ಮ ತಂಡದಲ್ಲಿ ನಾನು ಹೇಳ್ತೀನಿ ಅಂದರೆ ಬಲರಾಮದಲ್ಲಿ ಹಸು ಆದರೆ ನಮ್ಮ ನಿರ್ಮಾಪಕರು ಅಂದರೆ ಒಂಥರ ಎಲ್ರಿಗೂ ಅನ್ನದಾತರು. ಸೊ ಭಾಳ ಮೃದು ಸ್ವಭಾವದವರು. ಬಲರಾಮನಿಗೆ ಅಂದರೆ ನನಗಲ್ಲ, ನಾನು ಹೇಳ್ತಿರೋದು ಬಲರಾಮ ಸಿನಿಮಾದಲ್ಲಿ ಬಲರಾಮನಿಗೆ ನಾನು ಕುದುರೆ ಅಂತ ಕೊಡ್ತೀನಿ. ಯಾಕಂದರೆ ಅವನು ಓಡೋದಾಗಲಿ ಅಥವಾ ಅವನು ಕುದುರೆದು ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಹೋಲಿಕೆ ಇರುತ್ತೆ. ಅದಾದಮೇಲೆ ಸಿಂಹ ನಾನು ಬಂದು ನಮ್ಮ ಜಯರಾಜ್ ಅವರು, ಆಶೀಶ್ ವಿದ್ಯಾರ್ಥಿ ಅವರು ಕೊಡ್ತೀನಿ. ಸಿಂಹದ ಗರ್ಜನೆ ಆಗಲಿ, ಅವ್ರು ಮಾಡ್ತಿರೋ ಒಂದು ಕ್ಯಾರೆಕ್ಟ್ರು, ಜೈರಾಮ್ ಅನ್ನೋ ಕ್ಯಾರೆಕ್ಟರ್. ಸಿಂಹ ಆದಮೇಲೆ ಹುಲಿ ಬಂದು ಆ್ಯಕ್ಚುಲಿ ನಾನು ಬಂದು ಅತುಲ್ ಕುಲಕರ್ಣಿ ಅವರು ಶಶಿಧರ್ ಅನ್ನೋ ಕ್ಯಾರೆಕ್ಟರ್ ನಾನು ಕೊಡ್ತೀನಿ. ಅದು ಸಿನಿಮಾದಲ್ಲಿ ನಾನು ಹೇಳ್ತಿರೋದು. ಆ ಕ್ಯಾರೆಕ್ಟರ್ನ ಆ ಥರ ನಿಭಾಯಿಸಿದ್ದಾರೆ. ಬಿಕಾಸ್ ಅದು ಕಾದಿದ್ದು ಬೇಟೆ ಆಡುತ್ತೆ. ಸೊ ಆ ಥರದ್ದೊಂದು ಕ್ಯಾರೆಕ್ಟರಿಸ್ಟಿಕ್ಸು ಅವ್ರದ್ದು. ಯಾರೋ ಕೇಳಿದ್ರು ಉಸಿರುವಳ್ಳಿ ಇದೆಲ್ಲ ಹೇಗೆ ಅಂತ, ಅದನ್ನು ಹೇಳಿಬಿಟ್ರೆ ನಿಮಗೆ ಸಬ್ಜೆಕ್ಟ್ ಗೊತ್ತಾಗ್ಬಿಡುತ್ತೆ. ಲಾಸ್ಟಲ್ಲಿ ಅದು ಗೊತ್ತಾಗ್ಬಿಡುತ್ತೆ, ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ಸಬ್ಜೆಕ್ಟು. ಸರಿ, ಅದಕ್ಕೆ ಬೇಡ. ಹೆಬ್ಬಾವು ಅಂತ ಕೇಳಿದ್ರು. ಹೆಬ್ಬಾವು ಬಂದು ಯಾರಿಗೆ ಹೇಳಿದೆ ನಾನು, ನಮ್ಮ ಪ್ರತಾಪ್ ವಿಶ್ವನಾಥ್ ಹಾಗೂ ಅಶ್ವಿನ್ ಹಾಸನ್ ಅವರಿಬ್ಬರು ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು. ಸೊ ಅದು ಹೆಬ್ಬಾವು ಯಾವ ಥರ
ಮೆತ್ತಿಗೆ ಹಂಗೆ ಅದು ಒಂದೇ ನಿಮಿಷ ಸೈಲೆನ್ಸ್ ಪ್ಲೀಸ್ ಅದು ಹೆಬ್ಬಾವು ಯಾವ ಥರ ಬಂದು ಸ್ಲೋವಾಗಿ ಕೊರಳನ್ನ ಹಂಗೆ ಸುತ್ತಕೊಂಡು ಮೈನ ಸುತ್ತಕೊಂಡು ಮುರಿಯುತ್ತೋ ಆ ಥರ ಅದು ಆ ಕ್ಯಾರೆಕ್ಟರ್ನ ಭಾಳ ಸ್ಲೋವಾಗಿ ಇಂಡ್ಯೂಸ್ ಮಾಡ್ತಾರೆ. ಆಗಲೇ ಹೇಳಿದ್ರು ಚೂರು ಮೂವ್ ಮಾಡಿಬಿಡಿ ಅಂತ. ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ಡಿಸ್ಕಷನ್ ಮಾಡ್ಬೋದಲ್ಲ, ಯಾಕೆಲ್ಲ ಡಿಸ್ಕಷನ್? ಹಾಂ, ಅದು ಭಾಳಷ್ಟು ಜನ ಇದ್ದಾರೆ. ಆ್ಯಂಡ್ ನಿಮ್ಮ ಪಾತ್ರಕ್ಕೆ ಯಾವುದು? ನನ್ನ ಕುದುರೆ ಅಂತ ಹೇಳಿದೆ, ಯಾಕಂದರೆ ಬಲರಾಮ ಒಂದು ಕುದುರೆ ಇದ್ದಾಗೆ ಇಡೀ ಸಿನಿಮಾದಲ್ಲಿ. ಭಾಳ ಶ್ರಮಜೀವಿ, ಆಮೇಲೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲೋದೇ ಇಲ್ಲ ಅವನು, ಕೊನೆವರೆಗೂ ಲಾಸ್ಟ್ ಅವನು ಕೊನೆ ಆಗೋವರೆಗೂ ಅವನು ಓಡ್ತಾನೇ ಇರ್ತಾನೆ ಬಲರಾಮ, ಅಂದರೆ ಎಲ್ಲೂ ತಿರುಗಿ ನೋಡೋದೇ ಇಲ್ಲ ಅವನು. ಸೊ ಆ ಥರದ್ದು ಕ್ಯಾರೆಕ್ಟರ್ 6 ನಾನು ಹೇಳ್ತೀನಿ ಬಲರಾಮ. ಈಗ ರಿಯಲ್ ಲೈಫ್ ಕ್ಯಾರೆಕ್ಟರಲ್ಲಿ ವಿನೋದ್ ಅವ್ರಿಗೆ ಯಾವ ಒಂದು ಪ್ರಾಣಿಯ ಗುಣ? ನನಗೆ ಭಾಳ ಇಷ್ಟ ಆಗೋ ಪ್ರಾಣಿ ಅಂದರೆ ಶ್ವಾನ. ನನಗೆ ಅದು ಐ ಫೀಲ್ ನನಗೆ ಅದು ತುಂಬ ಇಷ್ಟ. ನಂಗೆ ಅಫ್ಕೋರ್ಸ್ ಈಗ ಏನು ಮರಿ ಟೈಗರ್ ಅಂತ ಕರೀತಾರೋ, ಮೇ ಬಿ ಟೈಗರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಯಾವಾಗ ಎಲ್ಲಿ ಓಪನ್ ಅಪ್ ಆಗಬೇಕು ಅದು ಆಗತ್ತೆ. ಸೊ ಅದು ನನಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಓಕೆ, ಇನ್ನು ಸರ್ ಕೊನೆಯದಾಗಿ ಪೈರಸಿ ಇರಬಹುದು, ಅದ್ರ ಬಗ್ಗೆ ನೀವು ಸಹ ಗಮನ ಹರಿಸಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ನಾವು ಪ್ರೊಡ್ಯೂಸರ್ ಕಡೆಯಿಂದನೂ ಸಹ ಲೀಗಲ್ ನೋಟಿಸ್ ಹೋಗೋ ಸಾಧ್ಯತೆಗಳು ಎಲ್ಲವೂ ಸಹ ಇರುತ್ತೆ. ಸೊ ಹಾಗಾಗಿ ಸಿನಿಮಾ ರಿಲೀಸ್ ಆಗಿ ಕೆಲವೇ ಗಂಟೆಗಳಲ್ಲಿ ಪೈರಸಿ ಆಗೋದು ತುಂಬ ಸಹಜ ಆಗಿಬಿಟ್ಟಿದೆ ಇತ್ತೀಚೆಗೆ. ಅದ್ರ ಬಗ್ಗೆ ಒಂದು ಏನಾದರೂ ಎಚ್ಚರಿಕೆ ಕೊಡ್ತೀರಾ ಅಥವಾ ಮನವಿ ಮಾಡ್ತೀರಾ? ಖಂಡಿತಮ್ಮ, ಯಾಕಂದರೆ ಒಂದು ಸಿನಿಮಾ ಒಂದು ಸಾವಿರಾರು ಕುಟುಂಬ ಊಟ ಮಾಡೋವಂಥ ಒಂದು ಪ್ರೊಡಕ್ಷನ್ ಆಯಿತು ಅಂದರೆ ಅದೊಂದು ಆ ಮನೆಯಿಂದ ಆ ಅನ್ನದಾತರಿಂದ ಒಂದು ಸಾವಿರಾರು ಕುಟುಂಬ ಊಟ ಮಾಡುತ್ತೆ. ಒಂದು ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರಿಗೆ ಬಂದರೆ ಆ ಥಿಯೇಟ್ರಿಂದ ಒಂದಿಷ್ಟು ಬೆಳೆಯುತ್ತೆ. ಯಾಕಂದರೆ ಒಂದು ಸಿನಿಮಾ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತೆ. ಆ ಥಿಯೇಟ್ರಿಗೆ ಬಂದರೆ ಮಾತ್ರ ಆ ಒಂದು ಸಿನಿಮಾ ಕಂಪ್ಲೀಟ್ ಆಗೋದು. ಅದೊಂದು ಪ್ರಾಸೆಸ್ ಇದೆ. ಒಂದು ಮಗು ಹುಟ್ಟಿ ಅದು ಬೆಳೆದು ಅದು ಹೇಗೆ ದೊಡ್ಡವನಾಗಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಹೋಗ್ತಾರೆ, ಅದೇ ಥರ ಒಂದು ಸಿನಿಮಾ ಹುಟ್ಟಿ ಅದೊಂದು ಕರೆಕ್ಟಾಗಿ ಹೋಗಿ ಈ ಮಧ್ಯೆ ಸಡನ್ನಾಗಿ ರಿಲೀಸ್ ಆಗಿದ ತಕ್ಷಣ ಬೆಳಗ್ಗೆ ರಿಲೀಸ್ ಆಗುತ್ತೆ, ಬೆಳಗ್ಗೆ ರಿಲೀಸ್ ಆಗೋಕ್ಕೆ ಮುಂಚೆನೇ ಆಲ್ರೆಡಿ ಮೊಬೈಲ್ಗಳಲ್ಲಿ ಬಂದುಬಿಡುತ್ತೆ. ಸೊ ಪ್ರೊಡ್ಯೂಸರ್ ಅನ್ನೋರು ಆ ಥರ ಒಂದು ಸಾವಿರಾರು ಕೋಟಿ ಅಥವಾ ನೂರಾರು ಕೋಟಿ ಅಥವಾ ಎಷ್ಟೋ ಲಕ್ಷ ಖರ್ಚು ಮಾಡಿ, ನನ್ನ ಸಿನಿಮಾ ಅಂತಲ್ಲ ಪ್ರತಿಯೊಂದು ಸಿನಿಮಾ ಪ್ರೊಡ್ಯೂಸರ್ ನಿರ್ಮಾಪಕರು, ಯಾಕಂದರೆ ನಾನು ಒಬ್ಬ ನಿರ್ಮಾಪಕನ ಸ್ಥಾನದಲ್ಲೇ ಹೇಳ್ತಿರೋದು, ಅದೇ ಎಲ್ಲೆಲ್ಲಿ ನಾವು ಬಡ್ಡಿಗೆ ಯಾರ್ಯಾರು ಮನೆ ಬಾಗಿಲಿಗೆ ಹೋಗಿ ನಿಂತಿರ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಒಂದು ಸಿನಿಮಾ ನಮಗೆ ಆ ಥರ ಪೈರಸಿ ಆಗ್ಬಿಡ್ತು ಅಂದರೆ ಭಾಳನೇ ಕುಟುಂಬಗಳು ಎಫೆಕ್ಟ್ ಆಗುತ್ತೆ. ಒಬ್ಬ ನಿರ್ಮಾಪಕರು, ಎಷ್ಟೋ ನಿರ್ಮಾಪಕರು ನಮ್ಗೆ ಲಾಸ್ಟ್ ಹಂತಕ್ಕೂ ಹೋಗ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ ಪೈರಸಿ ಮಾಡಬೇಡಿ. ಆಮೇಲೆ ನನಗೆ ಜಗ್ಗೇಶ್ ಸರ್ ಅವರು ಮೊನ್ನೆ ಒಬ್ಬರನ್ನ ಹಿಡಿದು ಸ್ಟೇಷನ್ವರೆಗೂ ಕರ್ಕೊಂಬಂದಿದ್ದು ಭಾಳ ಖುಷಿ ಆಯಿತು. ಜಗಣ್ಣ, ಥ್ಯಾಂಕ್ ಯು ಜಗಣ್ಣ. ಅದೊಂದು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ದೊಡ್ಡ ಬಲ ಆಯಿತು, ಅದೊಂಥರ ಧೈರ್ಯ ಆಯಿತು. ನನ್ನ ಫಿಲ್ಮ್ ಚೇಂಬರ್ನವ್ರಿಗೂ ಕೇಳ್ಕೊಳ್ಳೋದೇನು ಅಂದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ವಹಿಸಬೇಕು, ಒಂದು ದೃಢವಾದ ನಿರ್ಧಾರ ತಗೋಬೇಕು. ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಒಂದು ಮನವಿ ಮಾಡ್ಕೊತೀನಿ. ಯಾಕಂದರೆ ಸಾವಿರಾರು ಕುಟುಂಬ ಬದುಕುವಂಥದ್ದು ಒಂದೇ ಒಂದು ಕ್ಷಣದಲ್ಲಿ ಒಂದು ಸಿನಿಮಾ ಬಂದ್ಬಿಡ್ತು ಅಂದರೆ ಅದು ಒಂದು ಅರ್ಧ ಗಂಟೆ 1 ಅವರಲ್ಲಿ ಲಕ್ಷಾಂತರ ವ್ಯೂಸ್ ಹೋಗ್ಬಿಟ್ಟಿರುತ್ತೆ. ಅಲ್ಲಿಂದ ನಮಗೆ ಥಿಯೇಟರ್ ರೆವಿನ್ಯೂ ಬರಲ್ಲ. ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಸಾಯಬೇಕು, ಕೆಲಸ ಇಲ್ಲದೆ ಕೂತಿರಬೇಕು. ಆಲ್ರೆಡಿ ಇಂಡಸ್ಟ್ರಿ ತುಂಬ ಲೋ ಫೇಸಲ್ಲಿ ನಡೀತಿದೆ. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು. ಅದಾದಮೇಲೆ ನನಗೆ ಭಾಳ ಸಪೋರ್ಟ್ ಮಾಡ್ತಿರೋದು ಈ ಆ್ಯಂಟಿ ಪೈರಸಿ ನಮ್ಮ ಐಪ್ಲೆಕ್ಸ್ ಗಿರೀಶ್ ಸರ್ ಅವರು, ಇವನ್ ಮಾದೇವಾಗೂ ಅವರು ಭಾಳಷ್ಟು ಸಪೋರ್ಟ್ ಮಾಡಿದ್ರು. ಅದ್ರ ಕಾನೂನು ಕ್ರಮ ತಗೊತಿದ್ದಾರೆ. ಸೊ ಕಾನೂನು ರೀತಿಯಾಗಿ ಯಾವ್ಯಾವ ಥರ ತಗೋಬೇಕು ಅದನ್ನು ನಮ್ಮ ನಿರ್ಮಾಪಕರು ಎಲ್ಲ ಮಾತಾಡಿದ್ದಾರೆ. ಸೊ ಕೋರ್ಟಿಂದ ಎಲ್ಲ ಒಂದಿಷ್ಟು ಆರ್ಡರ್ಸ್ ಎಲ್ಲ ತಂದಿದ್ದಾರೆ. ಸೊ ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಇಮಿಡಿಯೇಟಾಗಿ ಅದು ಕೋರ್ಟಿಂದ ಲೀಗಲ್ ಆ್ಯಕ್ಷನ್ ತಗೊಳ್ಳೋವಂಥದ್ದು ಎಲ್ಲನೂ ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು ವಿನೋದ್ ಜಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇದೆಷ್ಟು ಡಾಟಾ ವಿನೋದ್ ಪ್ರಭಾಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಲರಿ ನ್ಯೂಸ್, ಬೆಂಗಳೂರು. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 300. Attica Gold Company.